ಸಮಾಜ ಸೇವಕರು ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರಿಂದ ವೀರಾಂಜನೇಯ ಸ್ವಾಮಿ ದೇವಾಲಯ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ. ಶಿಡ್ಲಘಟ್ಟ ತಾಲೂಕಿನ ಚಿಮ್ಮಂಗಲ ಗ್ರಾಮ ಪಂಚಾಯಿತಿಗೆ ಸೇರಿದ ಅರಕೆರೆ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಮಾನ ಗೋಪುರ ಕಲಶ ಸ್ಥಾಪನೆ ಹಾಗೂ ಸಂಪ್ರೋಕ್ಷಣೆ ಮಹೋತ್ಸವ ಭಕ್ತಿಭಾವದಿಂದ ನೆರವೇರಿತು. ದೇವಾಲಯದ ವಿಮಾನ ಗೋಪುರಕ್ಕೆ ಬಣ್ಣ ಹಚ್ಚುವ ಕಾರ್ಯಕ್ಕಾಗಿ ನರಸಿಂಹಮೂರ್ತಿ ಅವರು 1,50,000 ಉದಾರ ದೇಣಿಗೆ ನೀಡಿದ ದೇವಾಲಯದ ಸೌಂದರ್ಯ ವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಅವರ ಈ ಸೇವಾಭಾವ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಮಾತನಾಡಿ, ನಾನು ಕಳೆದ ಸಲ ಈ ಗ್ರಾಮಕ್ಕೆ ಬಂದಾಗ ದೇವಾಲಯಕ್ಕೆ ಏನಾದರೂ ಮಾಡಬೇಕು ಎಂದಾಗ ವಿಮಾನ ಗೋಪುರಕ್ಕೆ ಬಣ್ಣ ಹಾಕೋದಕ್ಕೆ ಸಹಾಯ ಸಹಕಾರ ನೀಡಬೇಕೆಂದು ತಿಳಿಸಿದ ಗ್ರಾಮಸ್ಥರು. ಒಂದು 3 ತಿಂಗಳ ಹಿಂದೆಗಡೆ ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ. ಆಗ ಇದೆಲ್ಲ ಗೋಪುರ ಎಲ್ಲ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ರು. ಇವರು ಹೇಳಿದ್ರು ಈ ಥರ ಪೇಂಟ್ ಗಿಂಟ್ ಎಲ್ಲ ಮಾಡಿಕೊಡ್ಬೇಕು ಅಂತ. ಅದಕ್ಕೆ ಮುನ್ರಾಜಣ್ಣ ಅವರು ಇವರೆಲ್ಲ ಸೇರಿ ಹೇಳಿದ್ಮೇಲೆ ನಾವು ಇದನ್ನೆಲ್ಲ ಆರ್ಗನೈಸ್ ಮಾಡಿ ಪೇಂಟ್ ಎಲ್ಲ ಮಾಡಿ ಮುಗಿಸಿ ಕೊಟ್ಟು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಆ ಭಗವಂತ ಇನ್ನು ಎಲ್ಲರಿಗೂ ಇಲ್ಲಿ ಭಾಗದ ಜನರಿಗೆಲ್ಲ ಒಳ್ಳೆ ಆಯುಷು ಆರೋಗ್ಯ ಎಲ್ಲ ಕೊಡಲಿ. ಒಂದು ಸಣ್ಣ ಕತೆ, ದೇವಸ್ಥಾನಕ್ಕೆ ಏನಾದರೂ ನಾವು ಕೊಡಬೇಕು ಅಂದರೆ ಒಂದು ಊರಲ್ಲಿ ಒಂದು ಶೆಟ್ಟಿ ಇದ್ರಂತೆ. ಅವ್ರು ಶೆಟ್ಟಿ ಹತ್ರ ಬೆಳಗ್ಗೆ ಹೋದ್ರಂತೆ, ಸ್ವಾಮಿ ದೇವಸ್ಥಾನಕ್ಕೆ ಏನಾದರೂ ಸ್ವಲ್ಪ ಕಾಣಿಕೆ ಕೊಡಿ ಅಂತ. ಹೋಗು ಅಂತ ಕಳಿಸಿದ್ರಂತೆ. ಅದರಲ್ಲಿ ಒಬ್ಬರು ಅದೇ ಊರವ್ರವರು ಅವರು ಒಂದು ಬೇಡ್ಕೊಂಡ್ರಂತೆ, ಈ ಶೆಟ್ಟಿ ನನ್ನ ಜಾಗ ತೊಗೊಳ್ಳಿ, 1 ಎಕರೆ ಜಾಗ ಕೊಟ್ಟು 1 ಲಕ್ಷ ಕೊಟ್ಬಿಟ್ಟು ಜಾಗ ತೊಗೊಳ್ಳಿ, ಅದರಲ್ಲಿ ಒಂದು ಸ್ವಲ್ಪ ಭಾಗ ಇವ್ರು ಕೊಡೋ ಮನ್ಸಿತ್ತು. ಯಾರಿಗೆ? ಒಬ್ರಿಗೆ. ಇನ್ನೊಬ್ರಿಗೆ ಕೊಡದೇ ಇರೋ ಮನ್ಸಿರುತ್ತೆ, ಆಯ್ತಾ? ಈ ಕೊಡೋ ಮನ್ಸಿರೋರಿಗೆ ಅವ್ರು ಹೇಳಿದ್ರಂತೆ, ಅದನ್ನು ಬಳಕೆ ಮಾಡ್ಕೊಂಡ್ರಂತೆ, ನನಗೆ ಬರೋ ಭಾಗದಲ್ಲಿ ಇನ್ನೊಂದು 20,000 ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅವ್ರಿಗೆ 1 ಲಕ್ಷ ಮಾರೋ ಜಾಗದಲ್ಲಿ 1,20,000 ಬಂತಂತೆ. 1 ಲಕ್ಷ ಅವರೇ ಇಟ್ಕೊಂಡು 20,000 ಇಲ್ಲಿ ಕೊಟ್ರಂತೆ. ಅದೇ ಶೆಟ್ಟಿ ದುಡ್ಡೇ ನೋಡಿ. ಭಗವಂತ ಹೇಗೆ ತಗೋಬೇಕು ಅಂತ ಹೇಳ್ತಾರಲ್ವ, ಅದು ಆಟೋಮೆಟಿಕ್ಕಾಗಿ ಹಂಗೆ ತಗೊತಾನೆ. ಅರ್ಧ ಕೊಡೋ ಮನ್ಸಿರೋನ ಹತ್ರ ತಗೊತಾನೆ, ಕೊಡದೇ ಇರೋ ಮನ್ಸನ ಹತ್ರನೂ ದುಡ್ಡು ಬಂದು ಅವ್ರದ್ದೇ, ಯಾರ್ದು? ಶೆಟ್ಟಿದು. ಬಟ್ ಆದ್ರೂ ಸಂಕಲ್ಪ ಮಾಡಿದ್ದು ಇವರು. ಬಟ್ ಹಾಗೆ ನಾವು ಸಂಕಲ್ಪ ಮಾಡಬೇಕು. ಯಾವುದೇ ದೇವಸ್ಥಾನಗಳು, ಈಗ ನಾವು ತುಂಬ ದೇವಸ್ಥಾನಗಳೆಲ್ಲ ನೋಡ್ತಾ ಇದ್ದೀವಿ, ಕೆಲವೊಂದೆಲ್ಲ ಹಂಗೆ ನಿಂತ್ಕೊಂಡೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಚಿಕ್ಕದಾಸನಹಳ್ಳಿಯಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲ ಆಗಿ ನಿಂತೋಗಿತ್ತು. ನಾವು ಹೇಳಿದ್ವಿ ನಾವು ಕೆಲಸ ಮುಗಿಸ್ಕೊಡ್ತೀವಿ ಅಂತ. ರೂಫ್ ಕೆಲಸ ಮುಗಿಸಿದ ನಂತರ ಆಟೋಮೆಟಿಕ್ಕಾಗಿ ದುಡ್ಡು ಹಂಗೆ ಹರಿದು ಬರ್ತಾ ಇರ್ತದೆ. ಹಂಗೆ ದಾನಿಗಳು ಹೆಂಗೆ ಕೊಟ್ಟು ಸ್ವಲ್ಪ ಬೇಗ ಕೆಲಸ ಮುಗಿಲ್ಲ. ದಾನಿಗಳು ಇದ್ದಾರೆ, ಅದಕ್ಕೆ ದಾನಿಗಳಿದ್ದಾರೆ, ಕೊಡಬೇಕು. ಮನೆ ಮಕ್ಕಳು ಸುಮಾರು ಜನ ಇದ್ದಾರೆ ಆ ದೇವಸ್ಥಾನಕ್ಕೆ. ಆ ರೀತಿ ನಮಗೆ ಕೊಡೋ ಮನಸ್ಸಿರಬೇಕು. ಆ ಭಗವಂತ ನಮಗೆ ಕೊಟ್ಟಿದ್ದಾನೆ. ಆ ಭಗವಂತನಿಗೆ ನನ್ನ ನಮಸ್ಕಾರಗಳು, ನನ್ನ ಶಿರಸ ಸಾಷ್ಟಾಂಗ ನಮಸ್ಕಾರಗಳು. ಬಂಧುಗಳೇ, ಹಿರಿಯರೊಂದು ಮಾತು ಹೇಳಿದ್ದಾರೆ. ಆ ಮಾತು ಏನಪ್ಪ ಅಂತಂದರೆ, ಆನೆಗೆ ಅಂಜಿಕೆ ಏಕೆ, ಶ್ವಾನಂಗೆ ಸಭೆ ಏಕೆ, ದಾನಿಗೆ ದೀನತನವೇಕೆ, ಜ್ಞಾನಿಗೆ ಹೀನತನವೇಕೆ ಅಂತ. ಅಂದರೆ ಯಾವತ್ತು ದಾನಿ ಕೊಡುಗೈ ಆಗಿರ್ತದೆ, ಅದರಲ್ಲಿ ಆತನ ತೃಪ್ತಿಯನ್ನು ಕಾಣ್ತಾನೆ. ಹೀಗಾಗಿ ಆ ಒಂದು ಸಮೂಹದಲ್ಲಿ ನಮ್ಮ ನರಸಿಂಹಮೂರ್ತಿಯವರು, ಬೀರಪ್ಪನಹಳ್ಳಿ ಅವರು ಕೂಡ ಬರ್ತಾರೆ ಅಂತ ನಾವೆಲ್ಲ ನಂಬಿದ್ದೀವಿ. 3 ತಿಂಗಳ ಹಿಂದೆ ಅವ್ರು ಇಲ್ಲಿಗೆ ಬಂದಿದ್ದಾಗ ನಾವು ಹೇಳ್ಕೊಂಡ್ವಿ, ಸರ್ ಈ ರೀತಿ ಗೋಪುರ ಆಗಿ ನಿಂತೋಗ್ಬಿಟ್ಟಿದೆ, ಅದಕ್ಕೆ ಪೇಂಟ್ ಮಾಡಬೇಕು, ನಿಮ್ಮ ಕಡೆಯಿಂದ ಏನಾದರೂ ಸಹಾಯ ಬೇಕು ಅಂತ ಗ್ರಾಮಸ್ಥರೆಲ್ಲ ಸೇರಿ ಕೇಳ್ಕೊಂಡ್ವಿ. ಅದಕ್ಕೆ ಅವರು ಸ್ಪಂದಿಸಿದ್ರು. ನಾವೇನೋ ಅಂದ್ಕೊಂಡಿದ್ವಿ, ಏನೋ ಒಂದು 25-30 ಸಾವಿರ ಕೊಡ್ಬೋದೇನೋ ಅಂತ. ಅವರು ಒಟ್ಟಾಗಿ ಬಣ್ಣ ಮತ್ತು ಬಣ್ಣ, ಲೇಬರು ಎಲ್ಲ ನಾನೇ ಕೊಡ್ತೀನಿ, ಸುಮಾರು 1.5 ಲಕ್ಷ ಅವರೇ ಇದಕ್ಕೆ ಖರ್ಚು ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದು ನಾನು, ದಾನಿಗೆ ದೀನತನವೇಕೆ ಅಂತೇಳಿ. ಹಾಗಾಗಿ ನಿಜವಾಗಲೂ ಇವತ್ತು ಹಿಂದೂ ಧರ್ಮ, ಸನಾತನ ಧರ್ಮ ಈ ದೇವಾಲಯಗಳ ಶಕ್ತಿ ಮೇಲೆ ನಿಂತಿದೆ. ಈ ಅರಕೇರಿ ಗ್ರಾಮಸ್ಥರಿಗೆ ಎಲ್ರಿಗೂ ನಮಸ್ಕಾರ. ಅರಕೇರಿ ಗ್ರಾಮಸ್ಥರಿಂದ ನಾಗಪ್ಪಣ್ಣವರು ಭಾಳ ಹಿರಿಯರು. ಸುಮಾರು ಒಂದು 15 ವರ್ಷದ ಹಿಂದೆ ನಮ್ದು ಯಾವುದೋ ಸ್ವಲ್ಪ ನ್ಯಾಯ ಪಂಚಾಯತಿಗೆ ಮಾದಾಗೆಲ್ಲನೂ ಚಿಮ್ಮಂಗಲದಲ್ಲಿ ಕುಂತ್ಕೊಂಡು ಅದೆಲ್ಲ ಬಗೆಹರಿಸಿದಾಗಿಂದನೂ ಆವಾಗಿಂದ ನಮಗೂ ಈ ಅರಕೇರಿಗೂ ತುಂಬ ಸಂಬಂಧಗಳು ಬೆಳೆದು ಬಂದಿದೆ. ಆ ಕಾಲದಿಂದನೂ ಸಂಬಂಧಗಳು ಮತ್ತು ಈ ಊರಿನ ನೆಂಟು ನಮ್ಮ ಅಪ್ಪನ ಕಾಲದಿಂದನೂ ಇದೆ. ಅದೇ ಥರ ಇವಾಗ ನಮ್ಮ ಬ್ರದರ್ ಬಂದು ಈ ಊರಿಗೆ ಏನಾದರೂ ಸ್ವಲ್ಪ ದೇವಸ್ಥಾನಕ್ಕೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಎಲ್ಲರೂ ಈ ಊರಿನ ಮುಖಂಡರು ಎಲ್ಲನೂ ಬಂದು ಕೇಳ್ಕೊಂಡಾಗ ನಮ್ಮ ಕೈಯಲ್ಲಾದಷ್ಟು ನಮ್ಮ ಟ್ರಸ್ಟ್ ಕಡೆಯಿಂದ ಏನೋ ನಮ್ಮ ಇದರಿಂದ ಒಂದಷ್ಟು ಮಾಡ್ತೀವಿ ಅಂತೇಳಿ ನಮ್ಮ ಬ್ರದರ್
ಇದೆಲ್ಲ ಮಾಡಿದ್ದಾರೆ. ಇದಕ್ಕೆಲ್ಲನೂ ಈ ಗ್ರಾಮಸ್ಥರು, ಈ ಸುತ್ತಮುತ್ತ ಇರೋ ಆಂಜನೇಯನ ಭಕ್ತಾದಿಗಳು ಇದೆಲ್ಲನೂ ಕೃತಜ್ಞತೆ ಮಾಡಬೇಕು.